ಮಿತ್ರರೇ, ಏನಿವತ್ತು ಬಹುಜನ್ ಚಳವಳಿ ದಾಸಂಸ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನನ್ನ ಮಹಮೈದರಾಗಿರ್ತಕ್ಕಂಥ ಜನಾರ್ದನ್ ರವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಈ ಒಂದು ಆಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರರಾದಂತಹ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತ ಕಪಲ್ಮುರುಘ ಶಂಕರ್ ಅವರೇ ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾದಂತಹ ಪವನ್ ರವರೇ ಹಾಗೂ ಬಹುಜನ್ ಚಳವಳಿ ದಾಸಂಸ ತಾಲೂಕು ಅಧ್ಯಕ್ಷರಾದಂತಹ ಮುದಿಗೆರೆ ರಾಜಣ್ಣ ಅವರೇ ಹಾಗೂ ಬಹುಜನ್ ಚಳವಳಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಮ್ಮ ಅವರೇ ಹಾಗೂ ತಾಲೂಕು ಬಹುಜನ್ ಚಳವಳಿ DSS ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಡ್ಡಂಚಿಲೇಪಲ್ಲಿ ವೆಂಕಟರಾಮ ಅವರೇ ಹಾಗೂ ತಾಲೂಕು ಸಮಿತಿ ಸದಸ್ಯರೇ ಶ್ರೀನಿವಾಸ್ ಅವರೇ ಹಾಗೂ ಮೈನಾರಿಟಿ ಘಟಕದ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಕಲೀಮ್ರವರೇ ಹಾಗೂ ಕಾರ್ಮಿಕ ಘಟಕ ಏನು ಬಹುಜನ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಸಹಕಾರ ಸಂಘದ ನಗರಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಪ್ಪ ಅಲಿಯಾಸ್ ದಾಸ್ ರವರೇ ಹಾಗೂ ಜಿಲ್ಲಾ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮೇಲೇರಿ ಶ್ರೀನಿವಾಸರವರೇ ಹಾಗೂ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಚದುಮನಹಳ್ಳಿ ಛಲವಾದಿ ಗಂಗಾಧರ್ ರವರೇ ಹಾಗೂ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಜಿ ಮಾರಂಡಹಳ್ಳಿ ನಾಗಭೂಷಣ್ ರವರೇ ಹಾಗೂ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮುರಳೀರವರು ಎಲ್ಲ ಹೋಗಿದ್ದಾರೆ, ಬರ್ತಾರೆ, ಪಕ್ಕಕ್ಕೆ ಹೋಗಿದ್ದಾರೆ. ಅವರು ಯೂತ್ ಕಾನ್ ಸ್ವಲ್ಪ ಒಟ್ಟಾಗ್ತಾ ಇರ್ತಾರೆ, ಹೆಜ್ಜೆ ಒಂದ್ ಕಡೆ ಇರೋದಿಲ್ಲ, ಹಂಗಾಗಿ ಅವ್ರ ಹೆಸರನ್ನು ಏನೋ ಬಿಟ್ಬಿಟ್ಟಿದೀವಿ ಅನ್ನೋದು ಬೇಡ. ಯೂತ್ ಐಕಾನ್ ಅವರು. ಏನಿವತ್ತು ಈ ಹುಟ್ಟುಹಬ್ಬಗಳು ನಾವು ನನ್ನ ಜೊತೆ ಇರ್ತಕ್ಕಂಥ ಪ್ರತಿ ಮುಖಂಡರ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದ್ರ ಜೊತೆಗೆ ನಾವು ಬೆಳಿಗ್ಗೆ ಜ್ಞಾಪಿಸ್ಕೊಬೇಕಾಗಿತ್ತು, ಯಾವ್ದಾದ್ರು ಒಂದು ಶಾಲೆ ಆಯ್ಕೆ ಮಾಡ್ಕೊಬೇಕಾಗಿತ್ತು. ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೀನಿ, ಈ ಪದ್ಧತಿಯನ್ನ ಸ್ವಲ್ಪ ಬಿಡೋಣ. ಒಂದು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಬರ್ತ್ಡೇಗಳ ದಿವಸ ಆ ಶಾಲಾ ಮಕ್ಕಳಿಗೆ ಒಂದು ಲೇಖನ ಹಾಗೂ ಪುಸ್ತಕ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತೀನಿ. ಯಾರದೇ ಬರ್ತ್ಡೇ ಆಗಿರಲಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಲೇಖನ ಮತ್ತು ಒಂದಷ್ಟು ಪುಸ್ತಕ ಕೊಡ್ತಕ್ಕಂಥ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಹಿಂದೆನೂ ಸಹ ನಾವು ಹೇಳ್ತಾ ಬಂದಿದ್ದೀವಿ, ಏನು ನಮ್ಮ ಬರ್ತ್ಡೇಗಳ ದಿವಸ, ನಮ್ಮ ಹುಟ್ಟುಹಬ್ಬ ದಿವಸ ಒಂದು ಸಸಿಯನ್ನ ನೆಡ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಇವತ್ತು ಈಗ ಚಳಿಗಾಲ ಇದೆ, ಏನು ನಿರಾಶ್ರಿತರು ಅಲ್ಲಿ ಇಲ್ಲಿ ಸ್ವಲ್ಪ ಈ ಚಳಿಗೆ ಇರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅವರಿಗೆ ಒಂದು ಹೊದಿಕೆ ಸಾಮಗ್ರಿ ಕೊಡುವಂತದ್ದು. ನೀವ್ಯಾರೇನು ಇದ್ ಮಾಡ್ಕೊಬೇಕಾಗಿದ್ದೇನೂ ಇಲ್ಲ, ನನಗೆ ಹೇಳಿ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಒಂದಿನ 2 ದಿನ ಮುಂಚಿತವಾಗಿ ನಮ್ಮ ಮುಖಂಡರುಗಳು ಯಾರದೇ ಹುಟ್ಟುಹಬ್ಬ ಇದ್ರೆ ಕೂಡ ದಯವಿಟ್ಟು ತಿಳಿಸ್ಕೊಡಿ, ಅದನ್ನ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಅವ್ರ ಮುಖಾಂತರ ನಾವು ಆ ಚಳಿಗೆ ತತ್ತರಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಬೆಚ್ಚನೆಯ ಬೆಡ್ಶೀಟ್ ಕೊಡೋದ್ರ ಮುಖಾಂತರ ನಮ್ಮ ಹುಟ್ಟುಹಬ್ಬ ಆಚರಣೆಗಳು ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳಿಗೆ ಒಂದು ಲೇಖನ ಮತ್ತು ಪುಸ್ತಕ ಕೊಡ್ತಕ್ಕಂಥ ಆ ಒಂದು ಸಂತೋಷದಿಂದ ಹುಟ್ಟುಹಬ್ಬ ಮಾಡ್ಕೊಳ್ಳೋದು. ಇಲ್ಲ ಎಲ್ಲೋ ಒಂದು ಸರ್ಕಾರಿ ಶಾಲೆ ಆವರಣದಲ್ಲಿ ಸಸಿ ನಡೆಸಿ ಆ ಸಸಿ ನಡೆಸೋದ್ರ ಮುಖಾಂತರ, ಸಸಿ ಬೆಳೆಸೋದ್ರ ಮುಖಾಂತರ ನಮ್ಮ ಸಂಘಟನೆ ಬೆಳಿಲಿ, ಅವ್ರ ಹುಟ್ಟುಹಬ್ಬಗಳನ್ನ ಇನ್ನಷ್ಟು ಆಚರಣೆ ಮಾಡ್ತಕ್ಕಂಥದ್ದು. ಇಂಥ ಒಂದು ಆದಿ ಕಡೆ ಹೋಗ್ಬೇಕನ್ನೋದು ನನ್ನ ಒಂದು ಅಭಿಪ್ರಾಯ. ಅದನ್ನ ದಯವಿಟ್ಟು ಮೈಗೂಡಿಸ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ನನ್ನ ಮುಖಂಡರ ಯಾರದೇ ಹುಟ್ಟುಹಬ್ಬ ಇದ್ರು ಕೂಡ 2 ದಿನ 3 ದಿನ ಮುಂಚಿತವಾಗಿ ತಾವು ತಮ್ಮ ಗಮನಕ್ಕೆ ತಂದುಕೊಟ್ರೆ ನಾವು ಯಾವ ರೀತಿ ಆ ಕಾರ್ಯಕ್ರಮವನ್ನ ಮಾಡಬಹುದು ಅನ್ನೋದನ್ನ ಒಂದು ಆಲೋಚನೆ ಮಾಡಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ, ಏನು ಈ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದಾರೋ ಅವ್ರಿಗೆ ಅವ್ರ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಎಲ್ಲಾ ಜನ ಸಮುದಾಯ ಆಶೀರ್ವಾದ ಮತ್ತು ಬುದ್ಧ ಬಸವ ಅಂಬೇಡ್ಕರರ ಆಶೀರ್ವಾದ ಸದಾ ಅವರ ಮೇಲೆ ಇರ್ಲಿ. ಇನ್ನಷ್ಟು ಹೆಚ್ಚೆಚ್ಚಿಗೆ ಸಂಘಟನೆಯನ್ನ ಕಟ್ಟತಕ್ಕಂಥ ವ್ಯವಸ್ಥೆ ನಿರ್ಮಾಣವಾಗಲಿ, ಮತ್ತೆ ಜನರ ಸೇವೆ ಇನ್ನಷ್ಟು ಮಾಡ್ಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ನನ್ನ ಕಡೆಯಿಂದ ಮತ್ತೊಂದು ಸಾರಿ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ತಂಡದ ಮುಖಂಡರುಗಳಿಗೆ ವಂದಿಸಿ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಬಂಧುಗಳೇ, ಎಲ್ರಿಗೂ ಮೊದಲಿಗೆ ಜೈ ಭೀಮ್.
ಈ ದಿನ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಘಟನೆಯಾದಂತಹ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಆದಂತಹ ರೆಬಲ್ ಜನಾರ್ದನ್ ರವರ ಹುಟ್ಟುಹಬ್ಬ. ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ವಿಜಯಣ್ಣರವರು ಹಾಗೂ ಎಲ್ಲ ನಮ್ಮ ತಂಡದೊಂದಿಗೆ ಅವರ ಹುಟ್ಟುಹಬ್ಬ ಆಚರಣೆಯನ್ನ ಈ ದಿನ ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಸದಾ ಹಸನ್ಮುಖಿ ಹಾಗೂ ಯಾವುದೇ ವಿಚಾರಗಳನ್ನ ನಾವೇನಾದ್ರೂ ಮಾತಾಡುವಾಗ ಅವರು ಅದರಲ್ಲಿ ಒಂದು ವಿಶ್ಲೇಷಣೆ ಮಾಡದೆ ಯಾವ ಒಂದು ವಿಚಾರವನ್ನು ಕೂಡ ಒಂದು ಫೈನಲ್ ಮಾಡೋದಕ್ಕೆ ಮಾಡಲ್ಲ ಅಂತ. ಅದಕ್ಕೆ ನಾವು ನಮ್ಮ ಸಂಘಟನೆಯಿಂದ ಅವ್ರಿಗೆ ಒಂದು ರೆಬಲ್ ಅಂತಂದ್ಬಿಟ್ಟು ನಾವೊಂದು ಹೆಸರನ್ನಿಟ್ಟಿದ್ದೀವಿ. ಅದೇ ರೀತಿ ಸಂಘಟನೆ ಕೆಲಸ ಕಾರ್ಯಗಳಲ್ಲೂ ಕೂಡ ಸದಾ ಹಸನ್ಮುಖಿಯಾಗಿ ನಮ್ಮ ಜೊತೆಯಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಅವರು ಇನ್ನಷ್ಟು ಸಂಘಟನೆ ಮೂಲಕ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿ ಬಡವರಿಗೆ, ಶೋಷಿತರಿಗೆ, ಉಳಿದಂತೆ ಸಮಾಜದ ಎಲ್ಲಾ ಸಮುದಾಯದ ಶೋಷಿತ ಜನಾಂಗಕ್ಕೆ ಅವರು ಆಸರೆಯಾಗಿ ನಿಲ್ಲಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಮೇಲೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ, ಅವರು ನೂರಾರು ಕಾಲ ನಗುನಗುತ್ತಾ ಜನರ ಮಧ್ಯೆ ಇರಲಿ ಅಂತಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬೋಧಿಸತ್ವ ಬುದ್ಧರಲ್ಲಿ ಬೇಡ್ಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಏನ್ ಯಾವತ್ತಪ್ಪ ಅಂದ್ರೆ, ನಮ್ಮ ಬಹುಜನ ಚಳವಳಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದಂತ ಪಾಯಸ್ನಲ್ಲಿ ಜನರನ್ನ ಅವರ ಹುಟ್ಟುಹಬ್ಬದ ಮೊದಲನೇ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಮ್ಮನ್ನ ಯಾವತ್ತು ಸಂಘಟನೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಹೆಸರು ತಗೊಂಡಿದ್ದಾರೆ. ಇನ್ನೂ ಸೇವೆ ಮುಂದೆ ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತ ನನ್ನ ಅವರಲ್ಲಿ ಹೇಳ್ತಾ, ಅವ್ರ ತಂದೆ ತಾಯಿ ಆಶೀರ್ವಾದ, ನಮ್ಮ ಬಹುಜನ ಚಳವಳಿ ಎಲ್ಲ ಲೀಡರ್ ಅವರ ಪರವಾಗಿ ಆಶೀರ್ವಾದ ಇರ್ಬೇಕಂತ, ಬುದ್ಧ, ಬಸವ, ಅಂಬೇಡ್ಕರ್ ಆಶೀರ್ವಾದ ಇರ್ಬೇಕಂತ, ಹೆಚ್ಚಾಗಿ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯನ್ ಅವರ ಆಶೀರ್ವಾದ ಇನ್ನೂ ಚೆನ್ನಾಗಿ ಅವ್ರನ್ನ ಬೆಳೆಸ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಅವ್ರಿಗೆ ಇನ್ನು ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಜಿಲ್ಲಾ ಉಪಾಧ್ಯಕ್ಷರಾದ ಜನಾರ್ದನ್ ರೆಬಲ್ ಜನಾರ್ದನ್ ಅವರ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ, ನಮ್ಮ ಜನಾರ್ದನ್ ಈಗಾಗಲೇ ರಾಜಕೀಯವಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಮೆಂಬರ್ ಆಗುವ ಒಂದು ಚಾನ್ಸ್ ಇದೆ. ಮುಂದೆ ಇವರು ಸಂಘಟನೆಯಿಂದ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇವರು ಭವಿಷ್ಯ ಚೆನ್ನಾಗಿರ್ಲಿ, ಇವರಿಗೆ ಆ ಬುದ್ಧ, ಬಸವ, ಅಂಬೇಡ್ಕರ್ ಆಶೀರ್ವಾದ ಇರಲಿ. ಅದರ ಬಗ್ಗೆ ನಮ್ಮ ಬಹುಜನ ಸಂಘಟನೆ ಚಳವಳಿಯ ಎಲ್ಲಾ ಪದಾಧಿಕಾರಿಗಳ ಆಶೀರ್ವಾದ ಅವರಿಗೆ ಇದ್ದು, ಅವರನ್ನ ಮುಂದಿನ ಗುಂಕಲ್ಲು ಪಂಚಾಯಿತಿ ಮೆಂಬರ್ ಆಗಿ ಆಯ್ಕೆ ಮಾಡ್ಬೇಕಂತ ಎಲ್ಲರೂ ಹೊಂದಿಸಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಅಸ್ಸಲಾಂ ಅಲೈಕುಂ. ಇಲ್ಲಿ ನಮ್ಮ ಜನಾರ್ದನ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಿ ಬಹುಜನ ಸಂಘಟನೆಯಿಂದ ಒಕ್ಕೂಟ ಚಳುವಳಿ ದಲಿತ ಸಂಘ ಸಮಿತಿಯಿಂದ ನಮ್ಮ ಜನಾರ್ದನ್ ಅವ್ರದ್ದು ಹುಟ್ಟುಹಬ್ಬ. ತಾಯಿ ತಂದೆ ಅಲ್ಲ, ಅವ್ರ ದೇವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಹಾಕೊಂಡು 100 ವರ್ಷ ನಗ್ತಾ ಸುಖ ಸಂತೋಷವಾಗಿ ಎಲ್ಲ ಇವಾಗ ಹೆಂಗಿದ್ದಾರೋ ಹಂಗೆ ಬಹುಜನ್ನಲ್ಲಿ ಅಂದೇ ಸುಖ ಸಂತೋಷವಾಗಿ ಇರ್ಬೇಕು ಅಂತ ಎಲ್ಲಾರ ಆಶೀರ್ವಾದನು ಪಡ್ಕೊಂಡು ಇರ್ಬೇಕು, ಅವ್ರದ್ದೆಲ್ಲಾರ್ದು ಆಶೀರ್ವಾದ ಇರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಬಂಧುಗಳೇ, ಮೊದಲಿಗೆ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರೆಬಲ್ ಜನಾರ್ದನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಅನ್ನೋದು ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಇದೊಂಥರ ಖುಷಿ ವಿಚಾರ. ಹಾಗೆಯೇ ನಮ್ಮ ಆಪ್ತರಾದಂತಹ ಜನಾರ್ದನ್ ರೆಡ್ಡಿ ಅವರು ಸಂಘಟನೆಯಲ್ಲಿ ಹಾಗೂ
ಆರ್ಥಿಕವಾಗಿ ರಾಜಕೀಯವಾಗಿ ಇನ್ನಷ್ಟು ಉನ್ನತ ಶಿಖರವಾಗಿ ಬೆಳೀಲಿ ಅಂತ ಹೇಳ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಮ್ಮ ಜಿಲ್ಲೆ ಮುಖಂಡರಾದಂತಹ ರೆಬಲ್ ಜನಾರ್ದನ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸಂಗಸಂದ್ರ ವಿಜಯಣ್ಣವರ ನೇತೃತ್ವದಲ್ಲಿ 100 ವರ್ಷ ಹಿಂಗೆ ಆಚರಿಸಿಕೊಳ್ಳಂತ ಆಶಿಸುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಬರುತ್ತೆ. ಏನ್ ಈ ದಿನ ನಾವೆಲ್ಲರೂ ಸೇರಿದೀವಿ ಅಂದ್ರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ಪಾಯಸ್ನಲ್ಲಿ ಜನಾರ್ದನ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಮುಖಂಡರುಗಳು, ನಮ್ಮ ರಾಜ್ಯ ನಾಯಕರಾದಂತಹ ಡಾಕ್ಟರ್ ಸಂಗಸಂದ್ರ ವಿಜಯ್ ಕುಮಾರ್ ಅವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಹೇಮಗಲ್ ಮುರಳಣ್ಣ, ಮತ್ತೆ ನಮ್ಮ ಕಪಲ್ಮಾಡು ಶಂಕರಣ್ಣ, ಮತ್ತೆ ನಮ್ಮ ಛಲವಾದಿ ಗಂಗಾಧರಣ್ಣ, ಮೇಲೇರ್ ಸೀನಣ್ಣ, ನಮ್ಮ ಇನ್ನೂ ಅನೇಕ ಮುಖಂಡರು ನಾವೆಲ್ಲರೂ ಸೇರಿ ಈ ದಿನ ವಿಶೇಷವಾಗಿ ನಮ್ಮ ನಾಯಕರಾದಂತ ಜನಾರ್ದನ್ ಅವರಿಗೆ ನಾವು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಅವ್ರಿಗೆ ಕೇಕ್ ತಿನ್ನಿಸಿ ಶುಭ ಕೋರಿ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಜೀವನದಲ್ಲಿ ಮತ್ತೆ ಅವ್ರ ಕುಟುಂಬದಲ್ಲಿ. ಅವರು ಕೃಷಿಕರು, ರೈತರವರು, ಆ ರೈತ ಇದ್ರಲ್ಲಿ ಕೂಡ ಕೃಷಿಯಲ್ಲಿ ಕೂಡ ಅವ್ರು ಇನ್ನೂ ಉನ್ನತಕ್ಕೆ ಬರ್ಲಿ, ಮತ್ತೆ ರಾಜಕೀಯದಲ್ಲಿ ಕೂಡ ಅವ್ರ ಉನ್ನತಕ್ಕೆ ಬರ್ಲಿ. ಸಮಾಜ ಕಾರ್ಯಗಳಲ್ಲಿ ಅವರು ಮುಂಚೆ ಅನೇಕ ಬೈಪಲ್ಲಿ ಮತ್ತೆ ಅವ್ರ ಭಾಗಗಳಲ್ಲಿ ಅನೇಕ ಸಮಾಜ ಕಾರ್ಯಕ್ರಮ ಮಾಡ್ತಾ ಇದ್ರು. ಮುಂದೆ ಕೂಡ ಅವ್ರು ಇನ್ನೂ ಹೆಚ್ಚಾಗಿ ಮಾಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಸಮಾಧಾನವನ್ನು ಕೊಟ್ಟು ದೇವರ ಆಶೀರ್ವಾದ ಮಾಡ್ಲಿ. ಮತ್ತೆ ಅಂಬೇಡ್ಕರ್ ಆಶೀರ್ವಾದ ಅವ್ರಿಗೆ ವಿಶೇಷವಾಗಿ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ ನಾನು ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ವತಿಯಿಂದ ಜಿಲ್ಲಾ ಮುಖಂಡರಾದ ಜನಾರ್ದನನಿಗೆ ಹುಟ್ಟುಹಬ್ಬ ಶುಭಾಶಯಗಳು. ನಮ್ಮ ಬಹುಜನ ಸಂಘಟನೆಗಳ ಮುಖಂಡರುಗಳಿಗೆ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಅದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವ್ರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮ ಬಹುಜನ ಸಂಘಟನೆ ಅಂದ್ರೆ ನಮ್ದು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಎಲ್ಲಾ ಧರ್ಮದವರು ಇದ್ದಾರೆ, ಎಲ್ಲಾ ಜಾತಿದವರು ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಅಣ್ಣ, ಭಾವ, ತಮ್ಮ ಅಂತ, ಅಕ್ಕ, ತಂಗಿ ಅಂತ ಎಲ್ರನ್ನೂ ಮಾತಾಡಿಸ್ಕೊಂಡು ನಗುತ್ತಾ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗುವಂತವ್ರು. ವಿಶೇಷವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಗೆ ತುಂಬಾ ಸಹಕಾರ ಕೊಟ್ಟು ಈ ತರ ಇರ್ಬೇಕು, ಈ ತರ ನಡ್ಕೊಂಡು ಹೋಗ್ಬೇಕು, ನೀವು ಈ ತರ ಹೋರಾಟಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಅವ್ರು ನಮ್ಗೆ ಹೇಳ್ಕೊಡ್ತಾ ನಮ್ಗೆ ಮುಂದೆ ಯಾವ ತರ ಇರ್ಬೇಕು, ನೀವು ಶಿಸ್ತಾಗಿ ಇರ್ಬೇಕು, ಶಿಸ್ತಾಗಿ ಕಾರ್ಯಕ್ರಮಗಳು ಮಾಡ್ಬೇಕು ಅಂತ ಹೇಳ್ತಾ ನಮ್ಮನ್ನ ಬೈತಾನೆ ಇರ್ತಾರೆ. ಯಾವತ್ತವರು ಬೈತಾನೆ ಇರ್ತಾರೆ, ಅವರು ಕೊಡೋದನ್ನು ನಮ್ಗೆ ಕೊಡ್ತಾನೆ ಇರ್ತಾರೆ. ಅವ್ರಿಗೆ ತುಂಬವಾಗಿ ನನ್ನ ಕಡೆನಿಂದ ನಾನು ಹೃದಯಪೂರ್ವಕವಾಗಿ ನನ್ಗೆ ಅಳು ಬರುತ್ತೆ. ಯಾಕಂದ್ರೆ ಇದು ನನ್ನ ಕುಟುಂಬ, ನನ್ನ ಕುಟುಂಬ ಚಿಕ್ಕದಾಗಿತ್ತು, ಇವಾಗ ಎಲ್ಲ ದೊಡ್ಡದಾಗಿದೆ. ಜವಾಬ್ದಾರಿ ಹೋಗ್ತಾ ಜಾಸ್ತಿ ಆಗ್ತಾ ಇದೆ. ಹೇಳಕ್ಕೆ ನನ್ಗೆ ಸ್ವಲ್ಪ ಇದಾಗುತ್ತೆ. ನಮ್ಮ ಶಂಕರ ಆಗಿರ್ಬೋದು, ನಮ್ಮ ಪವನ್ ಆಗಿರ್ಬೋದು, ನಮ್ಮ ರಾಜನ್ ಆಗಿರ್ಬೋದು, ನಮ್ಮ ಈಶ್ವರಕ್ ಆಗಿರ್ಬೋದು, ವೆಂಕಟರಮನ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಕಲಿಂಬಾಯಿ ಆಗಿರ್ಬೋದು, ನಮ್ಮ ಶ್ರೀನನ್ ಆಗಿರ್ಬೋದು, ಗಂಗಾಧರ್ ಆಗಿರ್ಬೋದು, ನಮ್ಮ ನಾಗಭೂಷಣನ್ ಆಗಿರ್ಬೋದು, ಎಲ್ರು ನಾವೆಲ್ಲ ಅಣ್ಣ ತಮ್ಮಂದ್ರ ತರ, ಬಾಮರ್ ತರ ಎಲ್ಲ ಒಗ್ಗೂಟ್ಕೊಂಡು ನನ್ಗೆ ಬೆಳಗ್ಗೆನಿಂದ ನಮ್ಮ ಗ್ರೂಪ್ ಅಲ್ಲಿ ಎಲ್ಲ ನಮ್ಗೆ ಆಶೀರ್ವಾದ ಮಾಡಿ ಶುಭ ಕೋರಿದ ಅವ್ರಿಗೆಲ್ರಿಗೂ ನಾನು ಹೃದಯಪೂರ್ವವಾಗಿ ಅವ್ರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.